ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಇವಾಗ ನೋಡ್ರಿ ಆಗಳದ್ದು ಜಳಕ ಮಾಡಿ ಎಲ್ಲ ಮಾಡ್ಕರೆ ಮಾಮನ ಇವತ್ತು ಮನ್ಯಾಗ ಅದಾರ್ರಿ ಅವರು. ಯಾಕಂದ್ರೆ ಇನ್ನೊಂದು 4-5 ದಿನದಾಗ ನಾವು ಊರಿಗೆ ಹೋಗ್ತೇವೆ ರೀ. ಅದ್ರ ಕಲೆಗೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಇವತ್ತು ನಮ್ಮ ರಾಯಣ್ಣ ಚಿಕನ್ ಮಾಡಂತ ಹೇಳ್ತೀರಿ. ಯಾಕಂದ್ರೆ ನಾವು ಊರಿಗೆ ಹೋಗ್ಬೇಕಾ ನಾವು ಚಿಕನ್ ಮಾಡಂಗಿಲ್ಲ ರೀ ಅಲ್ಲಿ. ಯಾಕಂದ್ರೆ ನಮ್ಮ ಊರು ಜಾತ್ರೆ ನಂದಿಗೋಲ್ ಕೂತಿರ್ತಾವಲ್ಲ ರೀ. ಅದಕ್ಕೆಲ್ಲ ಬಸವಣ್ಣಪುರ ಮೇಲೆ ನಾವು ಚಿಕನ್ ಮಾಡಂಗಿಲ್ಲ ರೀ ಊರಾಗ. ಎಲ್ಲರ ಕಡೆ ಬೇರೆ ಊರದಾಗ ಹಿಂಗಿದ್ದೆ ಅಂದ್ರೆ ಮಾಡ್ತೇವೆ ರೀ. ಅದಕ್ಕೆ ನೋಡ್ರಿ ಜಸ್ಟ್ನಾಗ ಉಪ್ಪಿಟ್ಟು ಮಾಡೀನಿ. ಉಪ್ಪಿಟ್ಟಿಂದ ಎಲ್ಲ ಇದನ್ನು ಮಾಡ್ಯಾರ ರೀ. ನಮ್ಮದು ಉಪ್ಪಿಟ್ಟು ಅದೆಲ್ಲ ನಾಷ್ಟ ಆಗ್ಯದ. ನಿಮ್ಮದು ಚಹಾ ನಾಷ್ಟ ಎಲ್ಲ ಆಗ್ಯದ ಅನ್ಕೋತೀನಿ. ಇವಾಗ ಚಿಕನ್ ಸಾರು ಅಥವಾ ಚಿಕನ್ ಗ್ರೇವಿಯರ್ ಏನಾರ ಮಾಡ್ಬೇಕು ರೀ. ರಾಯಣ್ಣ ಭಾಳ ದಿನ ಆಯ್ತು ಮಾಡೋಣತ್ತನ್ರಿ. ಅವನು ಅವ್ರ ಪಪ್ಪನೂ ಇದೇ ಲಾಸ್ಟ್ ನೋಡ್ರಿ, ಇಲ್ಲೇ ಮಾಡೋದು. ಇದು ಮಾಡಿದೆ ಅಂದ್ರೆ ಆಯಿತು. ಊರಾಗ ಜಾತ್ರೆ ಐತೆಲ್ಲ ಆದ್ಬೇಕು ಅವಾಗೆ ಮಾಡಿದ್ರಿ ಅಲ್ಲಿ. ಇವಾಗ ಹೋಗ್ತೇವಲ್ರಿ, ಅದಕ್ಕೆ ಇಲ್ಲೇ ಲಾಸ್ಟಾಗಿ ಉಂಡು ಮಾಡಿ ಹೋಗ್ಬೇಕನ್ನತ್ತೀವಿ ನಾವು. ಚಿಕನ್ ತಂದು ಮಾಡಿ ಅವರು ರಾಣ ಪಪ್ಪ ಹೊರಗೆ ಹೋಗ್ಯಾರಿ. ಅವರು ತೊಗೊಂಬರ್ತೀನಿ ತೊಗ್ಯಾರಿ. ಏನೇನು ಮಾಡ್ತಾರೇನು ಏನು ತರ್ತಾರೋ ಏನಿರೋ ಅವ್ರು ಬರ್ತಾನ. ನನಗೆಲ್ಲ ಕೆಲಸ ಮಾಡ್ಕೊತೀನಿ ರೀ. ಬಟ್ಟೆ ಆಮೇಲೆ ಅವೆಲ್ಲ ಉಪ್ಪಿಟ್ಟು ಮಾಡಿ ಕಡಾಯಿ ಅಂತ ತೊಗೊಂಡು ಮಾಡಿ ನಾನು ಮಾಡ್ತೀನಿ ರೀ ಇವಾಗ. ಯಾಕಂದರೆ ಇವಾಗ ಚಿಕನ್ ಮಾಡೋಕ್ಕೆ ಕಡಾಯಿ ಬೇಕಲ್ರಿ ನನಗೆ. ಅದ್ರ ಕಲೆಗೆ ಅದೆಷ್ಟೆಲ್ಲ ತೊಗೊಂಡು ಮಾಡ್ಕೆರೆ ಅವ್ರ ಥರದ್ರಾಗ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ರೀ. ಆಮೇಲೆ ನಾನು ಅದಕ್ಕೆಲ್ಲ ಮಿಕ್ಸರ್ಗೆ ಹಾಕೊಂಡು ಹಾಕೋತಿದ್ರಿ. ಎಲ್ಲ ಉಳ್ಳಾಗಡ್ಡಿ ಟಮಟೆ ಎಲ್ಲ ಫ್ರೈ ಮಾಡ್ಕೊಂಡು ಮಿಕ್ಸರ್ಗೆ ಹಾಕೋತಿದ್ರಿ, ಸಣ್ಣ ಪೇಸ್ಟ್ ಮಾಡ್ಕೆರೆ. ಇಲ್ಲಿಲ್ಲಲ್ರಿ, ಅದಕ್ಕೆಲ್ಲ ನಾನು ಹಾಗೆ ಹಾಕೋತೀನಿ ರೀ. ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಹಂಗೆ ಹಾಕೋತೀನಿ ರೀ. ಅದನ್ನು ಚೆಂದ ಆಗ್ತದ. ಬರ್ರಿ ಅದಕ್ಕೆಲ್ಲ ನಾನು ಇವಾಗ ಬಟ್ಟೆ ಹೋಗೋದು ಮಾಡಿ ನಮ್ಮ ರಚ್ಚನು ಮುಕ್ಕೊಂಡಾಳ ನೋಡ್ರಿ. ಇಲ್ಲಿ ಆಕೆನೂ ಮುಕ್ಕೊಂಡಾಳ. ನಾನು ಇಷ್ಟು ಎಲ್ಲ ರೆಡಿ ಮಾಡ್ಕೊತೀನಿ ರೀ. ಆಕೆ ಮುಕ್ಕೊಂಡಾಳ ಅಂತೇಳಿ. ರಾಧಿಕಾನು ಹೊರಗೆ ಆಡ್ಲಾಡ್ತಾಳ್ರಿ. ಈಕೆ ಮುಕ್ಕೊಂಡಾಳ ಅಂತೇಳಿ ನಾನು ಮಾಡ್ಬೋದೇನು ರೀ. ಯಾಕಂದ್ರೆ ಏನು ಮಾಡಿಸಿಬಿಡಂತ್ರಿ ಈಕಿ. ಅವ್ರ ಪಪ್ಪಾರಲ್ರಿ ಮನ್ಯಾಗ ಇಟ್ಟತನ ಎಚ್ಚರಿಕಿದ್ರು. ಜಾಸ್ತಿ ದಿನ ಮುಕ್ಕೊಂಡಾಳ್ರಿ. ಎಲ್ಲ ರೆಡಿ ಮಾಡ್ಕೊಂಡ್ಕೆರೆ ಅವ್ರು ಬರ್ನ ಚಿಕನ್ ಗ್ರೇವಿ ಮಾಡ್ಕೆರೆ ಬಿಟ್ಬಿಡ್ತೀನಿ ರೀ. ಇದೇ ನೋಡ್ರಿ ಲಾಸ್ಟ್ ನಾವು ಇಲ್ಲಿ ಊಟ ಮಾಡಿ ಹೋಗೋದು. ಇಲ್ಲಿ ಇವಾಗ ಚಿಕನ್ ಎಲ್ಲ ನೀಟಾಗಿ ತೊಳ್ಕೊಂಡು ಮಾಡಿ ಉಪ್ಪು ಅರಿಶಿನ ಹಚ್ಚಿಟ್ಕೊಂಡಿನಿ ರೀ. ಆಮೇಲೆ ಇಲ್ಲಿ ಚಿಕನ್ ಮಸಾಲ ತೊಗೊಂಡಿನಿ. ಟೊಮೆಟೊ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈ ಕಡಾಯಿ ಇಟ್ಕೊಂಡಿನಿ ರೀ. ನಾನು ಇವಾಗ ಇದು ಮಾಡ್ಬೇಕಲ್ರಿ, ಅದಕ್ಕೆ ಕಡಾಯಿ ಇಟ್ಕೊಂಡಿನಿ. ಆಮೇಲೆ ಈಚೆ ಕಡೆ ಎಣ್ಣೆ ಇಟ್ಕೊಂಡಿನಿ ನೋಡಿರಿ. ಅಕ್ಕಿ ತೊಳೆದು ಹಾಕಿನ ಜಸ್ಟಿನ ಹೀಗೆ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡು ನನ್ನ ಚಿಕನ್ ಇದು ಮಾಡ್ಕೊತೀನಿ ರೀ. ಚಿಕನ್ ಸಾರು ಮಾಡ್ಕೊತಾರೆ. ಆಮೇಲೆ ರೊಟ್ಟಿ ಅರೆ ಚಪಾತಿ ಅರೆ ಏನಾರು ಮಾಡ್ಕೊತೀನಿ ರೀ. ಫಸ್ಟ್ ಅದು ಮಾಡ್ಕೊತೀನಿ ನಾನು, ಆಮೇಲೆ ಅದು ಮಾಡ್ಕೊತೀನಿ ರೀ. ನಾವು ಹೋಗ್ತೇವಲ್ರಿ ಇವಾಗ ಊರಿಗೆ. ಅದ್ರ ತಲೆಗೆ ಇಲ್ಲಿ ಊಟ ಮಾಡಿ ಇಲ್ಲೇ ಚಿಕನ್ ತಂದು ಊಟ ಮಾಡಿ ಹೋಗ್ಬೇಕನ್ನತ್ತೀವಿ. ಯಾಕಂದ್ರೆ ಅಲ್ಲಿ ಊರಾಗ ಮಾಡಲ್ರಿ. ನಾವು ಇವಾಗ ದೇವ್ರ ಮೇಲೆ ನಂದಿಕಲ್ ಕೂತಿರ್ತಾವಲ್ರಿ. ಅದ್ರ ತಲೆಗೆ ಊರಾಗ ಮಾಡಂಗಿಲ್ಲ ನಾವು. ರಾಯಣತ್ರು 7 ದಿನ ತಂದು ಮತ್ತು ಇಲ್ಲಿ ಬಂದಾಗ 2 ಸಲ ತಂದೀವಿ ನಾವು. 2 ಸಲ ಇಲ್ಲ 1 ಸಲ ತೊಗೊಂಬಂದೀವಿ. ಇವಾಗ 1 ಸಲ ಹೋಗೋದಿಲ್ಲ, 1 ಸಲ ತೊಗೊಂಡಿದ್ದೀವಿ ಇವಾಗ. ಇದಕ್ಕೆ ಇವಾಗ ನಾನು ಫಸ್ಟ್ ಇದು ಹಾಕೋತೀನಿ ರೀ, ಕೊಬ್ಬರಿ ನೋಡಿರಿ. ಎಣ್ಣೆ ಕಾಯಾಗತ್ತೆ ನೋಡಿರಿ. ಇವಾಗ ನಾನು ಫಸ್ಟ್ ಇದಕ್ಕೆ ಕೊಬ್ಬರಿ ಹಾಕೋತೀನಿ ರೀ. ಎಣ್ಣೆಗೆ ಒಂದು ಸ್ವಲ್ಪ ಕೆಂಪಗಾಗುತ್ತೆ ರೀ. ಕುದಿ ಕೊಬ್ಬರಿ ಇರ್ತದಲ್ರಿ, ಇದು ಹಾಗೆ ಆಗ್ಬೇಕು ರೀ. ಏನೂ ಆಗಂಗಿಲ್ಲ. ಇಲ್ಲ ಕುಟ್ಟಿ ಹಾಕೊಂಡ್ರೆ ನಡೀತದೆ ರೀ. ಇವಾಗ ಗಪ್ಪಾಗಿ ಹಾಕ್ಲಾಗತ್ತೀನಿ ರೀ ನಾನು ಅವರಿಗೆ. ಕೊಬ್ಬರಿ ಮೊದಲೆಲ್ಲ ಹಾಕಿರ್ತಿಲ್ಲ. ಸ್ವಲ್ಪ ಕೆಂಪಗಾಗಿ ಹುರ್ಕೊಳ್ಬೇಕು ಇದಕ್ಕೆ. ನೋಡಿರಿ ಕೆಂಪಗಾಲಾಗತ್ತದ. ಆ ಕೆಂಪಗಾಗಿ ಹುರ್ಕೊಂಡೇವಂದ್ರೆ ಮಸ್ತಾಗಿ ಇದಾಗ್ತದೆ. ಅದನ್ನು ಇದಾಗಿ ಬರ್ತದೆ. ಆಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಹಾಕೊಳಗತ್ತೀನಿ ರೀ. ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಚೆಂದಾಗಿ ಫ್ರೈ ಆಗಬೇಕಲ್ರಿ ಅವನು. ಚೆಂದಾಗಿ ನೀಟಾಗಿ ಫ್ರೈ ಮಾಡ್ಕೊತೀನಿ ರೀ. ಈಗ ನೋಡಿರಿ ಇದು ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಎಷ್ಟು ಫ್ರೈ ಆಗ್ಯಾವಂತ ಚೆಂದ ಕೆಂಪದಾಗಿ. ಇವಾಗ ನಾ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ₹5 ಅದ್ರೊಳಗೇನು ಜಾಸ್ತಿ ಬರೋಂಗಿಲ್ಲ ರೀ. ಸ್ವಲ್ಪ ಬಂದಿರ್ತದೆ, ಅದೆಷ್ಟು ಹಾಕೊಂಡ್ರಿ ನಾನು. ಫಸ್ಟಿಗೆ ಹಾಕಿದಂದ್ರೆ ಎಲ್ಲ ತಿರುಗಿತ್ರಿ ಅದು. ಅದಕ್ಕೆ ಆಮೇಲೆ ಹಾಕೊಂಡ್ರಿ ನಾನು. ಒಂಚೂರು ಬೆಳ್ಳುಳ್ಳಿ 2 ಕಳ್ಸಿನಷ್ಟು ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿನಿ ರೀ. ಬೆಳ್ಳುಳ್ಳಿ ಹಾಕೋತೀನಿ ರೀ ಅದಕ್ಕೆ.
ಬೆಳ್ಳುಳ್ಳಿ ಸ್ಮೆಲ್ನು ಭಾರಿ ಬರ್ತದೆ ರೀ. ಆಮೇಲೆ ಇದ್ರಾಗ ಹಾಕ್ಬೇಕು ರೀ. ಬೆಳ್ಳುಳ್ಳಿ ಪೇಸ್ಟ್ ಇರ್ಲಾರ ಇದ್ದಿತ್ತಂದ್ರೂ ಭೀ ನಡೀತದೆ ರೀ, ಇತ್ತಂದ್ರೆ ಭೀ ನಡೀತದೆ. ಹಾಕೋಬೇಕು. ಅನ್ನನೂ ಕುದಿಯಾಗತ್ತೆ ನೋಡ್ರಿ. ಅನ್ನನೂ ರೆಡಿ ಆಗತ್ತೆ. ಆಮೇಲೆ ಕಡಿ ಚಿಕನ್ ಸಾರನು ರೆಡಿ ಆಗ್ತದೆ ರೀ. ಅಷ್ಟೇ ಗಟ್ಟಿ ಮಾಡ್ತೀನಿ ರೀ. ಸಾರು ಮಾಡಂಗಿಲ್ಲ ನಾನು. ಮಾಡಿದರೆ ರೊಟ್ಟಿ ಬೆಳಿಗ್ಗೆ ಚಪಾತಿ ಮಾಡ್ಬೇಕಂತ ಕೇಳ್ಕೇರೆ ಮಾಡ್ತೀನಿ ರೀ ನಾನು. ನೋಡ್ರಿ ಚಂದ ಫ್ರೈ ಅದು ಅಂತೇಳಿ. ಇವಾಗ ನಾ ಇದಕ್ಕೆ ಲಾಸ್ಟಾಗಿ ಕೊತ್ತಂಬರಿ ಇಷ್ಟು ಹಾಕೊಳಗತ್ತೀನಿ ರೀ. ನೋಡ್ರಿ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳಗತ್ತೀನಿ. ಇವೆರಡು ರೆಡಿ ಮಾಡಿ ಇಟ್ಕೊಂಡಂದ್ರೆ ಆಮೇಲೆ ನಂಗೆ ರೊಟ್ಟಿ ಬಡಿಯಾಗ ಬರ್ತದೆ ರೀ. ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಏನಕ್ಕಾಗಲ್ಲ ರೀ, ಆಮೇಲೆ ಮಾಡಕ್ಕೆ ಬರ್ತದಲ್ರಿ. ಇವೆಲ್ಲ ಮಾಡ್ಕೊಂಡು ಇಟ್ಕೊಂಡಂದ್ರೆ ಇವಾಗ ನೋಡ್ರಿ ಚೆಂದಾಗಿ ಕುದಿಯಾಗತ್ತದ ರೀ. ಎಣ್ಣೆಗೆಲ್ಲ ಟೊಮೆಟೊ ಉಳ್ಳಾಗಡ್ಡೆ ಇವಾಗ ನಾನು ಇದಕ್ಕೆ ಚಿಕನ್ ಹಾಕೋತೀನಿ ರೀ. ಹಾಕೊಂಡು ಇದಕ್ಕೊಂದು ಸ್ವಲ್ಪ ನಾನು ನೀಟಾಗಿ ಚೆಂದಾಗಿ ತಿರುಗಾಡ್ಕೋತೀನಿ ರೀ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ಇವಾಗ ಕುದಿಯಷ್ಟು ನೀರು ಹಾಕೋತೀನಿ ರೀ ನಾನು. ಕುದಿಯಷ್ಟು ಇಷ್ಟು ನೀರು ಹಾಕೊಂಡೀನಿ ರೀ. ನೀರು ಹಾಕೊಂಡ್ಕೆರೆ ಇದಕ್ಕೆ ಇವಾಗ ಮ್ಯಾಲ ಮುಚ್ಕೆರೆ ಬಿಡ್ತೀನಿ ರೀ ನಾನು. ಇವಾಗ ಹಿಂಗೆ ಒಂದು ಕಡಿಚಿಗೆ ಇಡ್ತೀನಿ ರೀ. ಇಲ್ಲಿಕಂದ್ರೆ ಎಲ್ಲ ಬಿದ್ದು ಬಿಡ್ತದೆ ರೀ ಅದು. ಇದು ಮಾಡೋ ಮತ್ತು ಪ್ಲೇಟ್ ಕಡೆ ದೊಡ್ಡದಲ್ರಿ, ಪ್ಲೇಟ್ ಒಳಗೆ ಮುಚ್ಚಕ್ಕೆ ಬರೋಂಗಿಲ್ಲ. ಅದಕ್ಕೆಲ್ಲಗೆ ಹಿಂಗೆ ಕಡಿಚಿಗಿಟ್ಟು ಮ್ಯಾಲ ಮುಚ್ಚೀನಿ ರೀ ನಾನು. ಅನ್ನನೂ ಕುದಿಯಾಗತ್ತದ ರೀ. ಅನ್ನ ಇಷ್ಟು ರೆಡಿ ಐತಂದ್ರೆ ಆಮೇಲೆ ಇದಕ್ಕೆ ಉಪ್ಪು ಅಂತ ಹಾಕೀನಿ ರೀ. ಇವಾಗ ಖಾರನೂ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಹಾಕೋತೀನಿ ರೀ ಅದಕ್ಕೆ ನಾನು. ನೋಡ್ರಿ ಚಿಕನ್ ಎಲ್ಲ ಚೆಂದ ನೀಟಾಗಿ ಕುದ್ದದ. ಇವಾಗ ಇದಕ್ಕೆ ಇವಾಗ ಮಸಾಲೆ ಆಮೇಲೆ ಖಾರ ಹಾಕ್ಬೇಕಲ್ರಿ, ಅದಿಷ್ಟು ಹಾಕೋತೀನಿ ರೀ. ನೋಡ್ರಿ ನಾ ಇಲ್ಲಿ ಚಿಕನ್ ಮಸಾಲೆ ತೊಗೊಂಡಿನಿ, ಅದಿಷ್ಟು ಹಾಕೊಳಗತ್ತೀನಿ ನೋಡ್ರಿ. ಒಂದಿಷ್ಟು ಚಿಕನ್ ಮಸಾಲ ಆಮೇಲೆ ಒಂದಿಷ್ಟು ಗರಂ ಮಸಾಲ ಹಾಕೊಳಗತ್ತೀನಿ. ರಾಯಣ ತಂಗಿ ಹೊಡಿಬೇಡ. ಚಿಕನ್ ಮಸಾಲ ಗರಂ ಮಸಾಲ ಹಾಕೊಂಡ್ರಿ. ಆಮೇಲೆ ಖಾರ ಎಷ್ಟು ಹಾಕೊಂಡ್ಬಿಡ್ತೀನಿ ರೀ ಅದಕ್ಕೆ. ನೋಡ್ರಿ ಎಷ್ಟು ಖಾರ ತೊಗೊಂಡಿನಿ, ಇಷ್ಟು ಖಾರ ಹಾಕೊಳಗತ್ತೀನಿ. ನಮ್ಮ ಮಂದಿಗಂತ್ರ ಖಾರ ಅಂತ ಇದು ಬೇಕು ರೀ ಅವ್ರಿಗೆ. ಚಿಕನ್ದಾಗ ಖಾರ ಇದ್ದರೆ ಟೇಸ್ಟ್ ಬರ್ತದೆ ಅವ್ರಿಗೆ. ಚಿಕನ್ದಾಗ ಖಾರ ಇದ್ದಿತ್ತಿಲ್ಲ ಅಂದ್ರೆ ಇಲ್ರಿ, ಊಟನೇ ಮಾಡೋದು ಬಿಟ್ಬಿಡ್ತಾರೆ. ಇದ್ರಾಗ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ರೀ ಚೆಂದಾಗಿ. ಮಸಾಲೆ ಖಾರ ಇನ್ನಾಗಿ ಹಾಕಿವಲ್ರಿ. ಮತ್ತೊಂದು ಚೆಂದ ಕುದಿಸಿ ಅಂದ್ರೆ ನೀಟಾಗಿ ಮಸ್ತಾಗಿ ಚಿಕನ್ ಸಾರು ರೆಡಿ ಆಗ್ತದೆ ರೀ. ಇದ್ರಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಆಗ್ಬೇಕ್ರಿ, ಚಂದ ಬರ್ತಾವ. ಚಪಾತಿ ಮಾಡತ್ತಾರೋ ಏನು ರೊಟ್ಟಿ ಮಾಡತ್ತಾರೋ ಅದನ್ನು ಗೊತ್ತಿಲ್ರಿ. ಯಾವಾಗಾರ ಒಂದು ಮಾಡ್ಬೇಕ್ರಿ. ಆಮೇಲೆ ಅನ್ನನೂ ರೆಡಿ ಆಗ್ಯದ್ರಿ. ಇವಾಗ ಇದನ್ನು ರೆಡಿ ಐತಂದ್ರೆ ಆಯ್ತು ರೀ. ರೊಟ್ಟಿ ಚಪಾತಿ ಏನ್ರಿ ಮಾಡಬೇಕು. ಎಲ್ಲಿಗೆ ಹೋಗೋನು ನಮ್ಮ ರೊಚ್ಚು ಬಾಬಾ ಅನ್ನತ್ತಾಡ್ರಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ರಾಣ ಹೊಡ್ಡಿ ತರತ್ರಿ. ಅದಕ್ಕೆ ಹೇಳೋಕೆ ಬಂದ ನೋಡ್ರಿ. ನೋಡ್ರಿ ಇವಾಗ ಅನ್ನ ಆಮೇಲೆ ಚಿಕನ್ ಸಾರ ಎಲ್ಲ ಆಯ್ತಲ್ರಿ. ಇವಾಗ ರೊಟ್ಟಿ ಬೇಡತ್ತೀನಿ ರೀ. ರೊಟ್ಟಿ ಮಾಡಂತ್ರಿ ಅವರು, ಅದಕ್ಕೆ ರೊಟ್ಟಿ ಮಾಡತ್ತೀನಿ. ಚಪಾತಿ ಆಗತ್ತೆ. ಯಾಕಂದ್ರೆ ಚಿಕನ್ ಸಾರ್ದಾಗ ರೊಟ್ಟಿ ಜೋಳದ ರೊಟ್ಟಿ ಅಂತೂ ಬೆಸ್ಟ್ ಆಗ್ತಾವೆ ರೀ. ಅದಕ್ಕೆ ನಾನು ರೊಟ್ಟಿ ಮಾಡತ್ತೀನಿ. ಡೈಲಿ ಯಾವಾಗ ಚಪಾತಿ ಮಾಡ್ತೇವಲ್ರಿ, ಅದಕ್ಕೆ ಇವತ್ತು ರೊಟ್ಟಿ ಬೇಡತ್ತೀನಿ. ನೋಡಿ ಪಾತ್ರ ಮುಳುಗಾಗಿ ನಾನು ಸಣ್ಣ ಸಣ್ಣ ಮಾಡ್ತೀನಿ ರೀ. ಊರಾಗಂದ್ರೆ ದೊಡ್ಡ ಮಾಡ್ತೀನಿ. ಯಾಕಂದ್ರೆ ಒಲಿ ತುಂಬ ಉರಿ ಹತ್ತಿತ್ತು ರೀ ಹಂಚಿಗೆ. ಇಲ್ಲಿ ಹಂಚಿಗೆ ಒಲಿ ತುಂಬ ಉರಿ ಹತ್ತಂಗಿಲ್ಲ ರೀ, ಅಷ್ಟೇ ನರ್ಬಾಳಕ್ಕೆ ಹತ್ತವೆ ರೀ. ಅದಕ್ಕೆ ನಾನು ಸಣ್ಣ 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 ಮಾಡತ್ತೀನಿ. ರೊಟ್ಟಿ ಹದಾಗಿ ಬಡಿಬೇಕು ರೀ. ಚಂದ ನೋಡಿ ರೊಟ್ಟಿ ಅಂದ್ರೆ ಪಕ್ಕಾಸಾಗಿ ಬಡಿಬೇಕು. ಅಂದ್ರೆ ಎಲ್ಲ ಆರ್ಗಾನ್ ಬಡಿಬೇಕು ರೊಟ್ಟಿ. ಒಬ್ರೊಬ್ರು ಭಾರಾಗಿ ಬಡಿತಾರ, ಕೈಗೆ ಇಂಥವೆಲ್ಲ ಹತ್ಕೊಂಡ್ಬರ್ತಾವ್ರಿ. ಈ ರೀತಿ ಕೈ ಬಟ್ಟೆಗೆ ಹತ್ಕೋತಾವ್ರಿ. ಹಂಗೆ ಹತ್ಕೊಲಾರ್ದಂಗೆ ಭಾಳ ಪ್ರೆಷರ್ ಹಾಕ್ಬಾರ್ದು ಮ್ಯಾಲ. ಭಾಳ ಒತ್ತಿದು ಮಾಡಿದೆ ಅಂದ್ರೆ ಹತ್ಕೊಂಡ್ಬರ್ತಾರೆ, ಕೈಗೆ ಹತ್ಕೊಂಡು ಹರಿತಾರೆ. ಇದು ಅಂದ್ರೆ ಒಂದಿಷ್ಟು ಮಾಡಿ ಹಿಂಗೆ ಹೊಡಿಬೇಕು ರೀ. ಅಂದಾಗ ತಾನೇ ಕೂಡ್ಕೋತಾವ್ರಿ.
ರೊಟ್ಟಿ ಇದಕ್ಕೆ ಇವಾಗ ತೆಮ್ಯಾಗ ಇತ್ತ ಹಾಕಲಿತ್ತೆ ಬಾಕಿದ್ರಿ. ಇದಕ್ಕೆ ಇವಾಗ ಒಂದು ಅರ್ಬಿ ತೊಗೊಂಡು ನೀರು ಹಚ್ಚಬೇಕ್ರಿ. ಇದಕ್ಕೆ ಕಾಟನ್ ಅರ್ಬಿ ತೊಗೊಂಡು ಯಾಕಂದ್ರೆ ನೀರ ಹಿಡ್ಕೊತದಲ್ಲಿ ಕಾಟನ್ ಅರ್ಬಿ. ನೀರೇನು ತೆವಿ ಹತ್ತು ಅಂದ್ರೆ ರೊಟ್ಟಿ ಹರಿತಾವ್ರಿ. ಅವಕಾಶ ಹಿಂಗೆ ಹಚ್ಕೋಬೇಕು. ರೊಟ್ಟಿ ನೋಡಿ ಎಬ್ಬಿಸ್ಬೇಕ್ರಿ. ಯಾಕಂದ್ರೆ ಹಿಂಗೆ ಯಾಕಡೆ ಹಸಿ ಇರ್ತಲ್ಲ ಆ ಕಡೆ ಈ ರೀತಿ ಒತ್ತಿ ಒತ್ತಿ ಎಬ್ಬಿಸ್ಲಿ ಅಂದ್ರೆ ಚೆಂದಾಗಿರುತ್ತೆ ರೊಟ್ಟಿ. ಹಸಿ ಬಿಸಿ ಕಾಣಲ್ರಿ ಒಟ್ಟ. ಅವನ್ನೆಲ್ಲ ತಿರುಗಿ ಹಾಕಿರಿ ಈ ರೀತಿ ಒತ್ತಿ ಒತ್ತಿ ಎಬ್ಬಿಸ್ಬೇಕ್ರಿ. ಮಸ್ತಾಗಿ ರೊಟ್ಟಿ ಮೆತ್ತಗಾತವು. ನೋಡ್ರಿ ಜೋಳದ ರೊಟ್ಟಿ ಎಷ್ಟು ಮಸ್ತಾಗ್ಯಾವ ಅಂತೇಳಿ, ಗುಂಡ ಹ್ಯಾಂಗಾಗ್ಯಾವ ಅಂತೇಳಿ ತೆಳ್ಳಗಾಗ್ಯಾವ್ರಿ. ಚಿಕನ್ ಒಳಗೆ ಕೈ ಸುಟ್ರಿ ನಂದು. ಚಿಕನ್ ಸಾರದಾಗ ಬೆಸ್ಟ್ ಆಗ್ತಾವ್ರಿ ಜೋಳದ ರೊಟ್ಟಿ ಅಂತೂ ಸೂಪರಾಗಿರ್ತವೆ. ನೀವು ಮನ್ಯಾಗ ಮಾಡಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಚಿಕನ್ ಸಾರ ಭಾರಿ ಆಗ್ತಾವ್ರಿ. ಒಂದು ರೊಟ್ಟಿ ಆಗೋದ್ರಾಗ ಒಂದು ರೊಟ್ಟಿ ಬಡ್ದು ನೋಡ್ರಿ ನಾನು ತಿರ್ಗಷ್ಟು. ಒಂದು ರೊಟ್ಟಿ ಹಂಚನಂದು ಹೇಳೋದ್ರಾಗ ಒಂದು ರೊಟ್ಟಿ ಬಡಿಬೇಕ್ರಿ. ಪಟ್ಟ ಪಟ್ಟ ಅಂತ ಹೇಳತ್ತಾವು.